ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈಗಾಗಲೇ ಎಲ್ಲರೂ ಎಲ್ಲ ಸ್ಟೂಡೆಂಟ್ಸು ಎಲ್ಲ KCT ಸ್ಟೂಡೆಂಟ್ಸು ಎಲ್ಲರೂ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ. ಸೊ ಅಡ್ಮಿಷನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ SSP ಸ್ಕಾಲರ್ಶಿಪ್ ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತದ. ಅದೇನಪ್ಪ ಅಂದರೆ ಇವಾಗ ನವೆಂಬರ್ 30 ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ತೋರಿಸ್ಕೋತೀನಿ. ಇಲ್ಲಿ ನೋಡ್ಕೋಬೋದು. ಹಿಂದುಳಿದ ಕಲ್ಯಾಣ ಇಲಾಖೆ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/11/2024. ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2024. ಸೊ ಲಾಸ್ಟ್ ಡೇಟು 30 ಕೊಟ್ಟಾರ. ಸೊ ಏನಪ್ಪ ಅಂದರೆ ಇನ್ನೂ ಯಾರು ಸ್ಕಾಲರ್ಶಿಪ್ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ಅವ್ರು ಅಪ್ಲೈ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಹತ್ರ USN ಕಾಲೇಜ್ ರಿಜಿಸ್ಟರ್ ನಂಬರ್ ಇರಲಿಲ್ಲಪ್ಪ ಅಂದರೆ ನೀವು ನಿಮ್ಮ CET ನಂಬರ್ ಗೌರ್ಮೆಂಟ್ ಸೀಟ್ ಮೇಲೆ ಯಾರು ಬಂದಿರ್ತಾರೆ ಕಾಲೇಜ್ಗೆ, ಸೊ ಅವ್ರು ಏನಪ್ಪ ಅಂದರೆ ನಿಮ್ಮ CET ನಂಬರ್ ಮೇಲೆ ನೀವು ಅಪ್ಲೈ ಮಾಡ್ಬೋದು, ತೊಗೋತದ. ಸೊ CET ನಂಬರ್ ಹಾಕಿರಿ. ಅಕಸ್ಮಾತ್ ಏನಾದರೂ ಅಪ್ಡೇಟ್ ಆಗಿರಲಿಲ್ಲಪ್ಪ ಅಂದರೆ 1 ವಾರ ಅಥವಾ 2 ವಾರ ವೇಟ್ ಮಾಡಿರಿ. 2 ವಾರ ಬಿಟ್ಟು ಮತ್ತೆ ಅಪ್ಲೈ ಮಾಡಿರಿ. ಅದು ತಂತಾನೆ ನಿಮ್ಮದೆಲ್ಲ ಡಾಟಾ ತೊಗೊಳ್ತದ. ಸೊ ಡಾಟಾ ತೊಗೊಂಡ್ಮೇಲೆ ಅಲ್ಲೆಲ್ಲ ಕರೆಕ್ಟಾಗಿ ನಿಮ್ಮದು ಡಾಟಾ ನೀವು ಯಾವ ಕಾಲೇಜಿಗೆ ಸೇರಿದ್ರೆ ಅನ್ನೋದು ಅಲ್ಲೇ ಅದು ತಂತಾನೆ ಶೋ ಆಗ್ತದ. ಸೊ ನೀವು ಅದರ ಮೇಲೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ಇದು ಇದು ಯಾರಿಗಪ್ಪ ಅಂದರೆ B ಫಾರ್ಮಸಿ ಆಗಲಿ, ಇಂಜಿನಿಯರಿಂಗ್ ಆಗಲಿ ಅಂಥವರಿಗೆಲ್ಲ ನೀವು ನಿಮ್ಮದು USN ನಂಬರ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ ಬೇಸ್ ಸ್ಟೂಡೆಂಟ್ಸ್ ಕೂಡ CET ನಂಬರ್ ಮೇಲೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಆಗಲಿಲ್ಲಪ್ಪ ಅಂದರೆ ನಿಮಗೆ ಕಾಲೇಜಲ್ಲಿ ಟೆಂಪ್ರರಿ ರಿಜಿಸ್ಟರ್ ನಂಬರ್ ಅಂತೇಳಿ ಒಂದು ಕೊಡ್ತಾರೆ. ನಿಮ್ಮ ಕಾಲೇಜಲ್ಲಿ ನೀವು ಕೇಳಿ ನೋಡ್ರಿ, ಎಲ್ಲರೂ ಕೇಳಿ ನೋಡ್ರಿ. ನಿಮ್ಮ ಕಾಲೇಜಲ್ಲಿ ಯಾವುದಾದ್ರು ಇದೆ, ನಿಮ್ಮ ಕಾಲೇಜಲ್ಲಿ ಒಂದ್ಸಲ ಕೇಳಿ ನೋಡ್ರಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬೇಕಾಗಿದೆ ಅಂತ. ಸೊ ಕೇಳ್ರಿ. ಅಕಸ್ಮಾತ್ ಬಂದಿರಲಿಲ್ಲಪ್ಪ ಅಂದರೆ ನೀವು ಕೂಡ CET ನಂಬರ್ ಹಾಕಿ ಟ್ರೈ ಮಾಡಿರಿ. ಸೊ ಲಾಸ್ಟ್ ಡೇಟು 30 ತಾರೀಕು ಐತೆ. ಬಟ್ ಇದು ಯಾರು ಭಯ ಬೇಡ. ಯಾಕಪ್ಪ ಅಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಇವಾಗ ಆಲ್ರೆಡಿ ಗೌರ್ಮೆಂಟ್ ಸೀಟ್ ಮೇಲೆ ನೀವು ಬಂದಿರ್ತೀರಾ. ಸೊ ನಿಮಗೆ ಇನ್ನೂ ರಿಜಿಸ್ಟರ್ ನಂಬರ್ ಬಂದಿರಲ್ಲ. ಸೊ ಅದಕ್ಕೆ ಅವರು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಇನ್ನೂ ಡಿಸೆಂಬರ್ವರೆಗೂ ಎಕ್ಸ್ಟೆಂಡ್ ಆಗ್ಬೋದು. ನನ್ನ ಪ್ರಕಾರ ಆಗುತ್ತೆ, ಆಗಲ್ಲ ಅಂತಲ್ಲ. ಯಾಕಂದರೆ ನೀವು ಮೊನ್ನೆ ಗೌರ್ಮೆಂಟ್ ಸೀಟಿಂದ ಅಡ್ಮಿಷನ್ ಮಾಡಿಸಿದ್ದೀರಾ. ಸೊ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಟೂಡೆಂಟ್ಸ್ ಇದ್ದರೆ ಇಲ್ಲಿ ನೋಡ್ಕೋಬೋದು. 2024-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. 1ರಿಂದ 10ನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೂ ಯಾರಾದರೂ ಅಪ್ಲೈ ಮಾಡ್ಬೋದು. ನಾನು 9th 8th ಇದ್ದಾಗ ಅಪ್ಲೈ ಮಾಡಿದ್ದೀನಿ. ಬೇಕಾದರೆ ನಾನು ಡಾಟಾ ತೋರಿಸ್ತೀನಿ ಅಪ್ಲೈ ಮಾಡಿದ್ದು. ಇಲ್ಲಿ ನೋಡ್ಕೋಬೋದು. ಈಗಾಗಲೇ SSPಯಲ್ಲಿ ಖಾತೆ ಸೃಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ. ಏನಪ್ಪ ಅಂದರೆ ಯಾರ್ದು ಹೈಸ್ಕೂಲಲ್ಲಿ ಅಥವಾ ಪ್ರೈಮರಿಯಲ್ಲಿ ಯಾರಾದರೂ ನೀವು ಫಸ್ಟಿಗೆ ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಯಾರು SSPಗೆ ಅಪ್ಲೈ ಮಾಡಿರ್ತೀರ, ಇದ್ರ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಅಪ್ಲೈ ಆಗ್ತದೆ. ಸೊ ಅಕಸ್ಮಾತ್ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ತಂಗಿ ಅಥವಾ ತಮ್ಮ ಯಾರಾದರೂ ಇದ್ದರೆ ಇಲ್ಲಿ SSP ಕ್ರಿಯೇಟ್ ಮಾಡಿಲ್ಲಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಫಸ್ಟ್ ಬಾಕ್ಸ್ ಮೇಲೆ ಇಲ್ಲಿ ಫಸ್ಟ್ ಒಂದಿದೆಯಲ್ಲ, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮ್ಮ ಮನೇಲಿ ಯಾರಾದರೂ ತಂಗಿ ಅಥವಾ ತಮ್ಮ ಇದ್ದರೆ ನೀವು ಅವ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡ್ಕೊರಿ, ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ. ಏನಪ್ಪ ಅಂದರೆ CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ. ಸೊ ಅದನ್ನು SSPಯಲ್ಲೇ ಬರುತ್ತೆ. ಇವಾಗ ಇಲ್ಲಿ ನೋಡ್ಕೋಬೋದು. ಕರ್ನಾಟಕ ರಾಜ್ಯ KSDA ಕೃಷಿ ಇಲಾಖೆ ರೈತರ ಮಕ್ಕಳು ಯಾರು ಇರ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಫಾರ್ಮರ್ ಚಿಲ್ಡ್ರನ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ SSP ವೆಬ್ಸೈಟ್ಗೆ ಕರ್ಕೊಂಡು ಬರ್ತದೆ. ಸೊ SSP ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ ನೀವು ಸೆಕೆಂಡ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮದು ಯಾವಾಗಲೂ SSPನ ಅಪ್ಲೈ ಮಾಡಿಲ್ಲಪ್ಪ ಅಂದರೆ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ನೀವು ನಿಮ್ಮದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ ಇದ್ದರೆ ಅಕೌಂಟ್ ಅದ ಅಂದರೆ ಇಲ್ಲಿ ಸೆಕೆಂಡ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ID ಮತ್ತು ಪಾಸ್ವರ್ಡ್ ಹಾಕಿ ನೀವು ಕ್ರಿಯೇಟ್ ಮಾಡ್ಕೋಬೋದು, ನೀವು ಅಪ್ಲೈ ಮಾಡ್ಬೋದು. ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ಅಪ್ಲೈ ಆಗೋದಿಲ್ಲ, ಬಟ್ ನಾನು ಅಂದರೆ ಸ್ಟೆಪ್ಸ್ ತೋರಿಸ್ತೀನಿ. ಇದು ಅಪ್ಲೈ ಆಗುತ್ತೆ. ಯಾಕೆ ಅಪ್ಲೈ ಆಗಲ್ಲ ಅಂದರೆ ನಾನು ಇನ್ನೂ ಎಕ್ಸಾಮ್ ಬರ್ದಿಲ್ಲ. ಇದು ಎಕ್ಸಾಮ್ ಆದಮೇಲೆ ನಂದು ಸ್ಕಾಲರ್ಶಿಪ್ ನಾನು 3rd ಇಯರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀನಿ. ಸೊ ಇನ್ನೂ ನಾನು ಅಪ್ಲೈ ಮಾಡಿಲ್ಲ. ಇವಾಗ ನೆಕ್ಸ್ಟ್ ಇದರ ಪೇಜ್ ಓಪನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಫಸ್ಟು ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮದು ಇಯರ್ ವೈಸ್ ಸ್ಟೇಟಸ್ ಎಲ್ಲ ಬರ್ತದೆ. ಸೊ ಇಲ್ಲಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲ ಏನಪ್ಪ ಅಂದರೆ ಫಸ್ಟು ಇಲ್ಲಿ ನೋಡ್ಕೋಬೋದು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಸರ್ವರ್ ಬಿಜಿ ಐತಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದು ಓಪನ್ ಆಗ್ತದೆ, ಬಟ್ ಸರ್ವರ್ ಬಿಜಿ ಐತಿ. ಸೊ ಅಪ್ಲೈ ಮಾಡಿರಿ. ಇನ್ನೂ ಅದನ್ನು ರೈತ ವಿದ್ಯಾನಿಧಿ ಕೂಡ ಬರ್ಬೋದು. ಅದು ಆ ವೆಬ್ಸೈಟಲ್ಲಿ ಆಲ್ರೆಡಿ ಬಂದೈತಿ, ಬಟ್ ನನ್ನ ಪ್ರಕಾರ ಬರ್ಬೋದು ಅಂತ ಐತಿ. ಸೊ ಎಲ್ಲರೂ ಅಪ್ಲೈ ಮಾಡಿರಿ, ಯಾರು ಮಿಸ್ ಮಾಡಬೇಡ್ರಿ. ಸೊ ಲಾಸ್ಟ್ ಡೇಟ್ 30 ಐತಿ. ಇನ್ನೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದರೆ ಅವರೆಲ್ಲರೂ ಅಪ್ಲೈ ಮಾಡಿರಿ. ಯಾಕಂದರೆ ಕೆಲವೊಬ್ರದ್ದು CET ನಂಬರ್ ಅಪ್ಡೇಟ್ ಆಗೈತಿ.
ಮತ್ತು ರಿಜಿಸ್ಟರ್ ನಂಬರ್ ಕೂಡ ಬಂದಿದೆ. ಸೊ ಅವರು ಅಪ್ಲೈ ಮಾಡಿರಿ. ಬಿ ಎಸ್ ಸಿ ನರ್ಸಿಂಗ್ದವ್ರು ಏನಪ್ಪ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿರಿ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಏನು ಭಯ ಪಡಬೇಡ್ರಿ. ಅದು ಇನ್ನೂ ನೆಕ್ಸ್ಟ್ ಮಂತ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಏನು ಭಯ ಬೇಡ, ಆರಾಮಾಗಿ ಅಪ್ಲೈ ಮಾಡಿರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.